ಒಂದು ಸಾಯಂಕಾಲ ವಾಯು ವಿಹಾರಕ್ಕಾಗಿ ಅನೇಕರು ಸಮುದ್ರ ತೀರಕ್ಕೆ ಬಂದಿದ್ದರು. ಆ ಸಮಯದಲ್ಲಿ 6 ವರ್ಷಗಳ ಹೆಣ್ಣು ಮಗು ಹೇಗೋ ಜಾರಿ ಸಮುದ್ರದಲ್ಲಿ ಬಿದ್ದು ಹೋದಳು. ಅಲ್ಲಿದ್ದವರಲ್ಲಿ ಅನೇಕರು ಅಯ್ಯೋ ಅಯ್ಯೋ ಎಂದು ಕೂಗುತ್ತಿದ್ದರು. ಆದರೆ ಯಾರೂ ರಕ್ಷಿಸಲು ಮುಂದೆ ಬರಲಿಲ್ಲ. ಸುಮಾರು 44 ವರ್ಷಗಳ ಒಬ್ಬ ವ್ಯಕ್ತಿ ತನ್ನ ಹೆಂಡತಿಯೊಂದಿಗೆ ಅಲ್ಲಿಗೆ ಬಂದಿದ್ದರು. ಅವರು ಒಮ್ಮೆ ಹೃದಯಾಘಾತವಾಗಿ ಮರಣದಿಂದ ತಪ್ಪಿಸಿಕೊಂಡಿದ್ದರು. ಆ ಬಾಲಕಿ ನೀರಿನಲ್ಲಿ ಬಿದ್ದುದನ್ನು ನೋಡಿ ತನ್ನ ಹೆಂಡತಿಯೊಡನೆ ನನ್ನ ಕಣ್ಣು ಮುಂದೆ ಅವಳು ಮುಳುಗಿ ಹೋಗಲು ಬಿಡುವುದಿಲ್ಲ ಎಂಬುದಾಗಿ ಹೇಳುತ್ತಾ ನೀರಿಗಿಳಿದರು. ತನಗೆ ಈಜಲಿಕ್ಕಾಗದಷ್ಟು ಗಟ್ಟಿಯಾಗಿ ಆ ಮಗುವು ಅವರನ್ನು ಹಿಡಿದುಕೊಂಡದ್ದರಿಂದ ಅವರು ನೀರಿನೊಂದಿಗೆ ಅವಳೊಂದಿಗೆ ಹೋರಾಡುತ್ತಾ ನಾವೆಗಳನ್ನು ನಿಲ್ಲಿಸುವ ಕಡೆಗೆ ಅವಳನ್ನು ಎಳೆದುಕೊಂಡು ಬಂದು ತೀರದಲ್ಲಿ ನಿಂತಿದ್ದವರಲ್ಲಿ ಕೆಲವರ ಸಹಾಯದಿಂದ ಆ ಬಾಲಕಿಯನ್ನು ಅವಳ ಹೆತ್ತವರ ಕೈಗಳಿಗೆ ಸುರಕ್ಷಿತವಾಗಿ ಒಪ್ಪಿಸಿದರು. ಅಷ್ಟರಲ್ಲೇ ಬಾಲಕಿಯನ್ನು ಕಾಪಾಡಲು ನೀರಿಗಿಳಿದ ಆ ವ್ಯಕ್ತಿಗೆ 2ನೆಯ ಬಾರಿ ಹೃದಯಾಘಾತವಾಯಿತು. ಅವರು ಜೀವ ಮರಣಗಳ ಹೋರಾಟದಲ್ಲಿ ಇರುವಾಗ ಅಲ್ಲಿದ್ದವರಲ್ಲಿ ಅನೇಕರು ಅವರನ್ನು ಕಾಪಾಡಲು ಮುಂದೆ ಬಂದರು. ಈ ಪರಿಸ್ಥಿತಿಯನ್ನು ಸ್ವಲ್ಪ ಯೋಚಿಸಿ ನೋಡಿರಿ. ಅಪಾಯದಲ್ಲಿರುವವರಿಗೆ ಸಹಾಯ ಮಾಡಲು ನಾವು ಎಷ್ಟರ ಮಟ್ಟಿಗೆ ಸಿದ್ಧರಾಗಿದ್ದೇವೆ? ವಾಹನಗಳು ಕೆಟ್ಟು ರಸ್ತೆಯ ಬದಿಯಲ್ಲಿ ನಿಂತಿರುವಾಗ ಅವರಿಗೆ ಸಹಾಯ ಮಾಡದೆ ಎಷ್ಟು ಸಲ ನಾವು ದಾಟಿ ಬಂದಿರಬಹುದು. ನಮ್ಮ ನೆರೆಯವರು ಆಸ್ಪತ್ರೆಗೆ ಹೋಗಲು ಸಹಾಯವನ್ನು ಕೇಳಿದಾಗ ಸಮಯ ಸಂದರ್ಭಗಳನ್ನು ನೋಡದೆ ಅವರಿಗೆ ಸಹಾಯ ಮಾಡಿರುವೆವಾ? ಪ್ರಿಯರೇ, ಪಾಪದ ಮಾರ್ಗದಲ್ಲಿ ನಿತ್ಯ ನಾಶನಕ್ಕೆ ಹೋಗುತ್ತಿದ್ದ ನಮ್ಮನ್ನು ರಕ್ಷಿಸಲು ಯೇಸು ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ಅರ್ಪಿಸಿದರು. ಈ ಹೊತ್ತು ಆತನನ್ನು ನಂಬಿ ಆತನ ಕೈಗಳಿಗೆ ನಮ್ಮ ಜೀವಿತಗಳನ್ನು ಒಪ್ಪಿಸಿಕೊಟ್ಟರೆ ಆತನು ನಮ್ಮನ್ನು ನಿತ್ಯ ರಾಜ್ಯಕ್ಕೆ ಸೇರಿಸುವನು. ಇಂದು ನಾವು ಯಾವ ಕಡೆಗೆ ಸಾಗುತ್ತಿರುವೆವು? ನಿತ್ಯ ಜೀವ ಅಥವಾ ನಿತ್ಯ ನಾಶನದ ಕಡೆಗೆ ಸಾಗುತ್ತಿರುವೆವಾ? ನಮ್ಮನ್ನು ಕಾಪಾಡಲು ಚಾಚಿರುವ ದೇವರ ಕರವನ್ನು ನಾವು ಹಿಡಿದುಕೊಂಡು ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಳೋಣವೇ?